ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬ್ಲಾಗ್ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿದ್ರೆ, ಅದಕ್ಕೆ ಸಾರಿ. ಯಾಕಂದರೆ ಫೋನ್ ಸ್ವಲ್ಪ ಇಶ್ಯೂ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಬೇರೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನು ಚಾಲೆಂಜ್ ಅಂದರೆ, ಇವಾಗ ನಾನು ಒಂದು ಕಡೆ ಹೋಗಿ ಕೆಲಸ ಕೇಳಿ ಅವ್ರ ಹತ್ರ ಕೆಲಸ ಮಾಡಿ ಆ ದುಡ್ಡು ಬಂದಿರೋದನ್ನ ಒಬ್ಬರಿಗೆ ನಾನು ಶ್ರೀಮಂತಗೆ ಅಂತ ಹೇಳ್ತಿಲ್ಲ, ಬಡವ್ರಿಗೆ ಏನು ನನ್ನ ಕೈಯಲ್ಲಾಗಿರೋ ಆ ದುಡ್ಡು ಅಮೌಂಟಲ್ಲಿ ಏನಾಗುತ್ತೋ ಅದು ಮಾಡ್ತೀನಿ ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಇದೊಂದು ಹೇಳಬೇಕು, ಚಿಕ್ಕ ಚಿಕ್ಕ ಅಂಗಡಿಗೂ ಹೋಗ್ಬಿಟ್ಟು ನಮ್ಗೆ ಕೆಲಸ ಕೇಳ್ತೀವಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಎಕ್ಸ್ಪೀರಿಯೆನ್ಸು. ಇವಾಗ ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. This is my YouTube channel. Now I'm creating a video. Many videos I'm doing. You can also subscribe. ಗೈಸ್, ಇಲ್ಲಿ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಇವರು ಅವಾಗಿಂದ ವಿಚ್ ವಿಲೇಜ್ ಆರ್ ಯು? From Tripura. Tripura. Notice Tripura. Tripura. ತಿಕ್ಕಿಳ್ತಾ ಇದ್ರೆ ನನಗೆ ತಿಕ್ಕಿಳಿ ಹಿಡಿಯುತ್ತೆ. ಅಸ್ಸಾಂ. ಅವ್ರು ಅಸ್ಸಾಮಿಂದ ಬಂದಿರೋದು. ಇದು ಕ್ಲೌಡ್ ಕಿಚನ್, ಇದು ಸಮೋಸ ಪಾರ್ಟಿ ಅಂತ. ಚೆನ್ನಾಗಿ ಮೇಂಟೈನ್ ಮಾಡೋರೆ, ಚೆನ್ನಾಗಿದೆ. ಆದರೆ ಇದು ಕೆಲಸ ಕೇಳ್ತಿದ್ದೀನಿ, ಅವರು ಅಂತಾರೆ ಕ್ಯಾಮ್ರಾಗೆ ಶೈ ಆಗ್ತವ್ರೆ. ಅವರು ಯೂಟ್ಯೂಬ್ ಚಾನಲ್ ನೋಡಿದ್ರು ನನ್ನದು, ಅದು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇನು ಕೆಲಸ ಕೊಡ್ತಾರೋ ಇವಾಗ ಗೊತ್ತಿಲ್ಲ, ನೋಡೋಣ, ಬನ್ನಿ ಕೇಳೋಣ. ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ, ನೋಡೋಣ ಅದೇನು ಕೆಲಸ ಕೊಡ್ತಾರೆ. So video. So I will not show you. So what I am doing, I will show. Samosa pizza, like samosa pizza. Alasana, this one. What? Alasana. Yeah. Pizza, samosa. This one. Samosa. Yeah. ಸಮೋಸ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಮಟನ್ ಸಮೋಸ ಅಂತೆ, ಇದು ವೆಜ್ ಸಮೋಸ. ಇದು ಏನೋ ಕಾಳು, ಅದೇನು ಕಾಳು ಅಂತ ನಮಗೂ ಗೊತ್ತಿಲ್ಲ. ವಾಟ್ ಇಸ್ ಇದು? To fry. Yeah, I know. Yeah. You can teach me. Here, this one. Okay. It is 4 minutes. You have to fry. ಇವಾಗ ಒಂದು ಹಾಕಿದ್ದಾರೆ, ನಾನು ಟೀಚ್ ಮಾಡಕ್ಕೆ ತೋರಿಸ್ತವ್ರೆ ಹೆಂಗೆ ಮಾಡೋದು ಅಂತ. ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊತಾರೆ. ಸೆಟ್ ಮಾಡಿದ್ದಾರೆ, ಆಟೋಮೆಟಿಕ್ ಸೆಟ್ ಇದು. इसके साथ ये कोरिएंडर चटनी, ये टर्मरिक चटनी है. ಇದು ಮೆಣಸಿನ್ಕಾಯಿ ಚಟ್ನಿ ಅಂತೆ, ಇದು ಸಿಹಿ ಚಟ್ನಿ ಅಂತೆ. इसके साथ ಚೆನ್ನಾಗಿದೆ. ಪ್ಯಾಕ್ ಮಾಡಿ ಒಟ್ಟಿಗೆ ಕೊಡ್ತಾರೆ. ಅದೇನೋ ಆರ್ಡ್ರನ್ನ ಕೊಡಕ್ಕೆ ಹೋಗಿದ್ದಾರೆ. ಅದು ಗೈಸ್ ಹೆಂಗೆ ಮಾಡೋದು ಅಂತ ಟೀಚ್ ಮಾಡಿದ್ರು. ಅರೆ ಇವರಿಗೆ ನಾವು ಹೇಳೋದು ಅರ್ಥ ಆಯ್ತಾಯಿತ್ತು ಇಲ್ವೋ ಅಂತ ನಿಜ ಗೊತ್ತಾಯ್ತಿಲ್ಲ. ಬೇಗ ವಿಡಿಯೋ ಮಾಡ್ಕೊಂಡು ಹೋಗಿ ಅಂತವ್ರೆ. ಅದಕ್ಕೆ ಇವಾಗ ನೋಡಬೇಕು, ಅವರೆಲ್ಲ ಹೋಗಿದ್ದಾರೆ, ಬರ್ತಾರೆ. ಬಂದಮೇಲೆ ಹಾಯ್ ಗೈಸ್, ಡಾಮಿನೋಸು ಓನರು ಕಿತ್ಕೊಂಡು ಹೊಡಿತಾನೆ. ಇವಾಗ ಹೋಗಿದ್ವಲ್ಲ ಸಮೋಸ ಪಾರ್ಟಿ ಅಂತ, ಅದು ಕ್ಲೌಡ್ ಕಿಚನ್ನು. ಆ ಕ್ಲೌಡ್ ಕಿಚನಲ್ಲಿ ಓನರ್ ಪರ್ಮಿಷನ್ ಇಲ್ಲದೆ ಮಾಡೋಂಗಿಲ್ವಂತೆ. ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಆಮೇಲೆ ಹೇಳ್ತವ್ರೆ ಅವ್ರಿಗೆ ನಾವು ಹೇಳೋದೇನು ಅರ್ಥ ಆಗಿಲ್ಲ ಅವರಿಗೆ. ಆಮೇಲೆ ಗೊತ್ತಾಯಿತು ಸುಮ್ಮನೆ ಇಶ್ಯೂ ಯಾಕೆ, ಅವ್ರಿಗೆ ಪ್ರಾಬ್ಲಮ್ ಯಾಕೆ, ಸುಮ್ಮನೆ ನಮ್ಮಿಂದ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ, ಬೇಡ ಅಂತ. ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಬನ್ನಿ ನೋಡೋಣ ಬೇರೆ ಕಡೆ ಎಲ್ಲ. ಮೇನ್ ಇಂಟೆನ್ಷನ್ ಇರೋದು ಈ ಥರ ಏನಾದರೂ ಪರವಾಗಿಲ್ಲ, ನಮ್ಮ ಕಡೆ ಗೊತ್ತು. ತಡೆಗೊಡೆ ಕೊಟ್ಟರೆ ನಮ್ಮ ಕಡೆ ಅದರಲ್ಲೇ ಅಲ್ಲಿ ಏನು ಸೇಮ್ ಇಲ್ಲ, ಮಾಡ್ತಾರೆ. ಅಂದರೆ ನೀವು ಕೆಲಸ ಮಾಡ್ತೀರಾ, ನಾವು ಎಷ್ಟಾರ ಪೇ ಮಾಡಿ. ಪೇ ಮಾಡಿ
ಏನು ಬೇಕಿದ್ರು ಮಾಡಿ ಅಂದರೆ ಇವಾಗ ಇದು ಎತ್ಬೋದು ಹೊಸಪಟ್ಟಿಗೆ ಹೋಗಿದ್ವಿ ಕ್ಲೌಡ್ ಕಿಚನ್ ಹತ್ರ. ಅಲ್ಲೇನಾಯಿತು ಅಂದರೆ ಅವ್ರೇನೋ ಓನರ್ ಪ್ರಾಬ್ಲಮ್ ಮ್ಯಾನೇಜರ್ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ವಿ ಬೇಡ ಅಂತ. ಇವಾಗ ಇದು ಫುಡ್ ಬೈಟ್ಸ್ ಅಲ್ಲಾದ್ರು ಫುಡ್ ಬೈಟ್ಸು ಆರ್ ನಗರ ಹತ್ರ ಇರೋದು, ಅಲ್ಲಿ ಬಂದಿದ್ದೀವಿ. ಇಲ್ಲಿ ಕೆಲಸ ಕೇಳ್ಕೊಂಡ್ಬಂದ್ವಿ, ನೀವೇ ನೋಡಿದ್ರಿ ಆವಾಗಲೇ ವೀಡಿಯೋ ಮಾಡ್ತಿದ್ದು. ಇಬ್ಬರು ನಿಮ್ಮ ಹೆಸರು ಇಬ್ಬರು ಆದರ್ಶ್ ಅವರು ಕೆಲಸ ಕೊಟ್ಟಿದ್ದಾರೆ ಮಾಡಿದ್ರು. ನೋಡಿ ಸ್ವೀಟಾಗಿ ಹಚ್ತಾರೆ, ನಾನು ಹೆಂಗಿಂಗೋ ಹಚ್ತೀನಿ ಬ್ರೋ, ಬೇಜಾರ ಮಾಡ್ಕೊಂಬಿಡಿ. ನೀವು ಅನ್ಕೊಬೋದು ಈರುಳ್ಳಿ ಹೆಚ್ಚವ್ರೆ ಸುಲಭ ಬಿಡೋ ಇದು ಅಂತ. ಹೆವಿ ಕಷ್ಟ, ಸುಲಭ ಅಲ್ಲ. ಅವ್ರು ನೋಡಿ ಹೆಂಗೆ ಹೆಚ್ಚವ್ರೆ ಈರುಳ್ಳಿನ, ಒಂದು ಹೆಚ್ಚಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನೀರಿದು ಜಾರುತ್ತಾ ಓದೋ ಟೈಮಲ್ಲಿ ಓದಿ ಅಂತ ನಮ್ಮ ಮನೇಲಿ ಬೈದ್ರು ಹೊಡೆದ್ರು, ಅವಾಗ ಓದಿಲ್ಲ. ಈಗ ಅನುಭವಿಸ್ತೀವಿ. ಮುಂದೆ ಎಲ್ಲಿ ಹೋಗ್ತೀವೋ ಏನು ಆಗ್ತೀವೋ ಗೊತ್ತಿಲ್ಲ, ಎಲ್ಲ ಹಣೆ ಬರ. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಓದೋದೇ ಬೆಸ್ಟ್ ಅಂತೀರಾ? ಓದೋದೇ ಅದೇ ಆಪರ್ಚುನಿಟಿ ಅವಾಗ ಮಿಸ್ ಮಾಡ್ಕೊಂಡ್ವಿ, ಏನು ಮಾಡೋದು. ಜೀವನ ತುಂಬ ಕಷ್ಟ ಅಲ್ಲ, ನಾವು ಅಂದ್ಕೊಂಡಂಗೆ ಇಲ್ಲವೇ ಇಲ್ಲ. ನಮಗೂ ಹಂಗೆ ಅನಿಸ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಏನು ಗೊತ್ತಾಗ್ತಿರ್ಲಿಲ್ಲ, ಏನು ಅನಿಸ್ತಿರ್ಲಿಲ್ಲ. ಅಪ್ಪ ತಂದ್ಕೊಡೋರು, ಅಮ್ಮ ಮಾಡಾಕೋರು, ನಮಗೆ ಏನೇನು ಅನಿಸ್ತಿರ್ಲಿಲ್ಲ. ಏನೋ ಯಾರೋ ಮಾಡ್ತಾರೆ ಬಿಡಿ ಅಂತ ಅನಿಸ್ಬಿಡೋದು. ಇವಾಗ ಒಂದೊಂದು ರೂಪಾಯಿಗೂ ಬೆಲೆ ಗೊತ್ತಾಗ್ತೈತೆ, ವಯಸ್ಸಾಗ್ದಾಗ ಗೊತ್ತಾಗ್ಬಿಡುತ್ತೆ. ಇವಾಗ ಚಿಕ್ಕ ಮಕ್ಕಳು ಅಲ್ಕಪ್ಪ ತಿನ್ಕೊಂಡಿದ್ದಾಗ ಹಿಂಗಿದ್ದಾಗಲೇ ಚೆನ್ನಾಗಿತ್ತಲ್ಲ ನಮ್ಮದು ಜೀವನ, ಯಾಕಾದರೂ ದೊಡ್ಡವರಾಗ್ಬಿಡ್ತದೆ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಇಲ್ಲ ಇದನ್ನ ಗ್ರೈಂಡ್ ಮಾಡ್ಸ್ಕೊಂಬರಕ್ಕೆ ಹೋಗ್ತಿದ್ವಿ. ಗ್ರೈಂಡ್ ಮಾಡ್ಕೊಂಬರಾಗ ಮೇಲೆ ಇದೆ ರೂಮು, ಅಲ್ಲಿ ಹೋಗ್ತಿದ್ವಿ. ಬನ್ನಿ ಗೈಸ್, ಟೊಮೆಟೊ ಸಾಸ್, ಹೋಮ್ ಮೇಡ್ ಸಾಸ್. ನೋ ಕಾಮೆಂಟ್ಸ್. ಹೌದೌದು, ನೀವು ಹೇಳಿದ್ದು ನಿಮಗೆ ಪಾಪ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇವನು ಯಾಕೆ ಬರ್ತಾನೆ ಗುರು ಅಂತ ನೀವು ಅಂದ್ಕೊಂಡಿರ್ತೀರಾ. ಒಬ್ರೊಬ್ರಿಗೆ ಹಂಗೆ ಅನ್ಸೋದು, ನಿಮಗೆ ಹಂಗೆ ಅನಿಸ್ತಲ್ಲ, ಒಬ್ರೊಬ್ರಿಗೆ ಹಂಗೆ ಅನ್ಸೋದು. ಇವನು ಯಾಕೆ ಗುರು ಒಂದು 5 ನಿಮಿಷ ಬಂದು ಕೆಲಸ ಮಾಡೋ ಹೋಗ್ತಾನೆ, ಇವನಿಗೇನು ಕೊಡೋದು, ಹಿಂಗೆ ಅಂತ ಅಂದ್ಕೊತಾರೆ ಒಬ್ಬೊಬ್ರು. ನೀವು ಹಂಗೆ ಅಂದ್ಕೊಂಡಲ್ಲೇ ಕೊಟ್ರಲ್ಲ ಕೆಲಸ ಕೊಡ್ಬೇಕು ಬ್ರೋ. ಇವಾಗ ಎಷ್ಟೊಂದು ಜನ ನೋಡ್ಬೋದು, ಟೀ ಅಂಗಡಿಯಲ್ಲಿ ಸಿಗರೇಟ್ ಸೇರ್ಕೊಂಡು ಆರಾಮಾಗಿ ಬಿದ್ದಿರ್ತಾರೆ. ಕೆಲಸ ಇಲ್ಲ ಅಂತಲೇ ಬಿದ್ದಿರ್ತಾರೆ ಅವರು, ಕೆಲಸ ಮಾಡೋಕ್ಕಿಲ್ಲ ಅಂತಲೇ ಇರ್ತಾರೆ. ಫಸ್ಟ್ ಆಫ್ ಆಲ್ ಕೆಲಸ ಕೊಡ್ಬೇಕು ಮನುಷ್ಯರಿಗೆ, ದುಡ್ಡು ಕೊಡಬೇಡ್ದು, ಕೆಲಸ ಕೊಡಬೇಕು. ಕೆಲಸ ಕಲಿಸ್ಬೇಕು. ದುಡ್ಡು ಕೊಟ್ಟರೆ ಒಂದೊತ್ತಿಗೆ ಮಾತ್ರ ಆಗುತ್ತೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಗೈಸ್ ನೋಡ್ತಿರ್ಬೋದು, 1000 ರೂಪಾಯಿ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದಕ್ಕೆ. ಪಾಪ ಅಷ್ಟು ಕೊಡಲ್ಲ ಹೇಳ್ಬೇಕಂದ್ರೆ, ಇವ್ರ ಪಾಪ ಕೊಟ್ಟಿರೋದು. ಥ್ಯಾಂಕ್ಸ್ ಬ್ರೋ ನೀವು ಕೊಟ್ಟಿರೋದಕ್ಕೆ. ಗೈಸ್, ಇವರು ಯಾರಂತ ನಂಗೆ ನಿಜ ಗೊತ್ತಿಲ್ಲ. ಇವತ್ತು ಬಂದಿದ್ದು, ಇವತ್ತು ಮೀಟ್ ಆಗಿದ್ದು. ಇವತ್ತು ಸುಮ್ಮನೆ ಹೋಗ್ತಿದ್ವಿ, ಹಂಗೆ ತಿರುಗಿಸ್ಬಿಟ್ವಿ ಗಾಡಿನ. ಇವ್ರು ಕೊಡ್ಬೋದು ಅಂತ ಒಂದು ಸುಮ್ಮನೆ ಏನೋ ಒಂದು ಗೆಸ್ ಮೇಲೆ ಬಂದ್ವಿ. ನಾವು ಹೋಗ್ತಾಯಿದ್ವಿ, ಮತ್ತೆ ಅವರೇ ಕಡಿದ್ಬಿಟ್ಟು ಅವರೇ ಕೊಟ್ಟರು, ಬನ್ನಿ ಬ್ರೋ ಮಾಡಿ ಅಂತ ಹೇಳ್ಬಿಟ್ಟು. ಆದರೂ ಒಂದು ಸ್ವಲ್ಪ ಕೆಲಸ ಅವರೇ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ನಾನು ಜಾಸ್ತಿ ಏನು ಮಾಡೇ ಇಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ಹಿಂದೆ ಹೋಗು.
ಫುಡ್ ಬೈಟ್ಸ್ ಅಂತ ನೋಡಿರ್ಬೋದು ನೀವು. ಇಲ್ಲಿ ಯಾರು ನಗರ ಬಿ ಎಮ್ ಲೇಔಟ್ ಹತ್ರ ಆರ್ ಆರ್ ನಗರ. ಇಲ್ಲಿ ಬಂದಾಗ ನೋಡಿ ಎಷ್ಟೊಂದು ಐಟಮ್ಸ್ ಇದೆ. ಸೊ ಇಲ್ಲಿ ಬಂದಾಗ ಎಲ್ಲರೂ ಮರ್ಯಾದೆ ತಿಂದ್ಕೊಂಡು ಹೋಗಿ ಅಂತ ಕೇಳ್ಕೊಂಡು ಸಿಗ್ತೀನಿ ಮತ್ತೆ ಬಾಯ್. ನೋಡಿ ಗಾಯ್ಸ್ ಎಷ್ಟು ಮಳೆ ಬರ್ತೈತೆ. ಇವಾಗ ನಾವು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಗಾಯ್ಸ್. ಇದು ನಿನ್ನೆದು ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ವ್ಲಾಗು ಮಾಡೋಕ್ಕಾಗಲಿಲ್ಲ. ನಿನ್ನೆ ನೈಟ್ ಆಗಿಬಿಟ್ಟಿತ್ತು, 4 ಗಂಟೆ ಆಗಿಬಿಟ್ಟಿತ್ತು. ಎಲ್ಲೂ ಊಟ ಸಿಗಲಿಲ್ಲ, ಎಲ್ಲ ಮಳೆ ಬರ್ತಾಯಿತ್ತು. ಅದಕ್ಕೆ ಮನೆಗೆ ಹೋಗು, ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಪೇ ಮಾಡಿರೋ ಅಮೌಂಟನ್ನ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಆ ಅಮೌಂಟಿಂದ ಊಟ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ಆರ್ಡ್ರ್ ಮಾಡಿ ಬಂದಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಟ್ಬಿಟ್ಟು ಬರೋದು. ಬನ್ನಿ ಹೋಗೋಣ ಗೈಸ್. ಐಟಮೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಎತ್ಕೊಂಡು ಇದು ನಮ್ಮ ಬರಾತ. ಹಾಯ್ ಹೇಳು. ಹಾಯ್ ಹಾಯ್. ಬನ್ನಿ ಹೋಗೋಣ ಕುತ್ಕೊಂಡು. ಅಣ್ಣ ಊಟ ಇದೆ, ತಿಂತೀರಾ? ತಳೆ ಕೊಡ್ತೀನಿ. ಇಬ್ಬರು ಇದ್ದೀರಾ? ಮೂರಾ ಸೊ ಊಟ ಇದೆ, ತಿಂತೀರಾ? ಇಟ್ಕೊಳ್ಳ ಹೋಗ ಹಂಗೆ ಎಲ್ಲೋದ್ರು ಅವರು ಸಾಕೆನಾ? ಕೊಡ ಅವ್ರಿಗೆ. ಅಣ್ಣ ಇವೊಂದೊಂದು ಯೂಟ್ಯೂಬ್ ಲಾಗಿ ಎಷ್ಟು ಜನ ಇದ್ದೀರಾ? 7-8 ಜನ ಇದೆ. ನೋಡಿ ಆಯ್ತಾ ಕೊಡಲಿ. Kita